ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ಹೀರೆಕಾಯಿ ಹಾಕಿ ಪಲಾವ್ ರೆಸಿಪಿ ತೋರಿಸ್ಕೊಡ್ತೀನಿ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಆಫ್ ಪಲಾವ್ ರೆಸಿಪಿ ತೋರಿಸಿದ್ದೀನಿ. ಮನೇಲಿ ಏನೂ ಇಲ್ದಿರುವಾಗ ಬೇರೆ ಹೀರೆಕಾಯಿ ಕ್ಯಾರೆಟ್ ಇಟ್ಕೊಂಡು ಒಂದು ಡಿಫ್ರೆಂಟಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಇರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ಹಾಗೆ ಲಾಸ್ಟ್ ಗಂಟೆನ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈಗ ಇದು ಮಾಡೋದಕ್ಕೆ ನಾನು ಮುಂಚೆನೇ ಅಕ್ಕಿನ ತೊಳೆದು ನೆನೆಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ಆನಂತರ ನೀವು ತರಕಾರಿ ಕಟ್ ಮಾಡಿಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡೋಷ್ಟರಲ್ಲಿ ಅಕ್ಕಿ ಕೂಡ ನೆನೆಯುತ್ತೆ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ನಕ್ಷತ್ರದ ಹೂವು, ಪಲಾವ್ ಎಲೆ, ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಎಲ್ಲ 2 ಪೀಸ್ ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳು ಒಂದು ಅರ್ಧ ಟೀ ಸ್ಪೂನು, 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಈ ಥರ ಬಾಯಿಗೆ ಸಿಗೋದು ಬೇಡ ಅಂದರೆ ಇದನ್ನು ಕುಟ್ಬಿಟ್ಟು ಕೂಡ ಹಾಕೋಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕೂಡ ನೀವು ರುಬ್ಬಿ ಹಾಕೋಬೋದು. ನನ್ನ ಹತ್ರ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ನಾನು ಹಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಮಕ್ಳಿಗೆ ಮಾಡ್ಕೊಡೋದಾದರೆ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಹಸಿ ಬಟಾಣಿ ಒಂದು 1/4 ಕಪ್ ಆಗೋಷ್ಟು, 1 ಕ್ಯಾರೆಟು, 1/4 kg ಆಗೋಷ್ಟು ಹೀರೆಕಾಯಿ, ಎಳೆ ಹೀರೆಕಾಯಿ ತೊಗೊಂಡು ಮೇಲೆ ಇರುವಂಥ ನಾರು ಇರುತ್ತಲ್ವ ಅದನ್ನು ಮಾತ್ರ ತೆಗೆದು ಈ ಥರ ರೌಂಡಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಒಂದು ಹೇಳ್ಕೊತಾ ಇದ್ದೀನಿ, ನೀವೆಲ್ಲ ನನ್ನ ಕುಟುಂಬದವ್ರು ಅಂತ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ, ಬೇರೆ ಏನೂ ಇಲ್ಲ. ಸುಮಾರು ಒಂದು 20 ದಿವಸದಿಂದನೂ ಪೂರ್ತಿ ಹುಷಾರಿಲ್ಲ ನನಗೆ. ಯಾವ ಥರ ಅಂದರೆ ನಿಲ್ಲಕ್ಕೂ ಕೂಡ ಶಕ್ತಿ ಇಲ್ಲ. ಇವಾಗ ಏನು ನಿಮಗೆ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಮಾಡೋ ಅಷ್ಟರಲ್ಲಿ ನಾನು ಮತ್ತೆ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗೋ ಥರನೇ ಆಗೋಯ್ತು. ಅಷ್ಟು ಸೀರಿಯಸ್ ಇದೆ ಒಂದು 20 ದಿವಸದಿಂದ. ಪ್ರತಿಯೊಬ್ಬರು ದೇವ್ರ ಹತ್ರ ಬೇಡ್ಕೊಳ್ಳಿ, ನಾನು ನಿಮ್ಮ ಕುಟುಂಬದವಳು ಅಂತ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಅಷ್ಟು ಮನಸ್ಸಿಗೆ ತುಂಬ ಬೇಜಾರಾಗಿ ತುಂಬಾ ಸೀರಿಯಸ್ ಆಗಿಬಿಟ್ಟಿದೆ ಹುಷಾರಿಲ್ದಿರ. ಸೊ ನೀವೆಲ್ಲ ನನ್ನ ಜೊತೆ ಸಪೋರ್ಟ್ ಆಗಿದ್ದರೆ ನಾನು ಕೂಡ ಜೀವನದಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಬೇಕಂತ ಆಸೆ ಇದೆ. ಮತ್ತು ನೀವೆಲ್ಲ ನನ್ನ ಕುಟುಂಬದವ್ರಂತ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಆದಷ್ಟು ಎಲ್ಲರಿಗೂ ದೇವರು ಆರೋಗ್ಯ ಕೊಡಲಿ ಅಂತಲೂ ಕೇಳ್ಕೊತೀನಿ. ಅದೇ ಥರ ನೀವು ಕೂಡ ದೇವ್ರ ಹತ್ರ ನಾನು ಬೇಗನೆ ಹುಷಾರಾಗಲಿ ಅಂತ ಪ್ರೇಯರ್ ಮಾಡ್ಕೊಳ್ಳಿ. ಯಾಕಂದರೆ ನೀವೆಲ್ಲ ಕುಟುಂಬದವ್ರ ಹತ್ರ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಕೊತ್ತಂಬರಿ ಪುದೀನ ಒಂದು 2 ಟೇಬಲ್ ಸ್ಪೂನ್ ಹಾಕಿ ಫ್ರೈ ಮಾಡಿದ್ಮೇಲೆ 1 ಕಪ್ ಅಕ್ಕಿಗೆ 2 ಕಪ್ ಆಗೋಷ್ಟು ನೀರು ಹಾಕಿದ್ದೆ. ಹಾಕಿ ಅದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಇವಾಗ ಅಕ್ಕಿ ತೊಳೆದು ಹಾಕ್ಕೊತಾ ಇದ್ದೀನಿ. ಅಕ್ಕಿನ ನಾನು ಮುಂಚೆನೇ ನೆನೆಸಿಟ್ಟಿದ್ದೆ. ಯಾವಾಗ ವೆರೈಟಿ ರೈಸ್ ಮಾಡಿದಾಗ ನಾನು ಬುಲೆಟ್ ರೈಸ್ ಅಥವಾ ಕೋಲಮ್ ರೈಸ್ ಆ ಥರನೇ ಯೂಸ್ ಮಾಡೋದು. ಒಂದೊಂದು ಸಾರಿ ಬಾಸುಮತಿ ಅಕ್ಕಿನೂ ಯೂಸ್ ಮಾಡ್ತೀನಿ. ಸೊ ಇವಾಗ ಇದಕ್ಕೆ ನಾನು ಟೊಮೊಟೊನ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಹಾಕಿದ್ರೆ ಕಲರು ಚೇಂಜ್ ಆಗುತ್ತೆ, ಟೇಸ್ಟು ಡಿಫ್ರೆಂಟ್ ಬರುತ್ತೆ. ಈ ಥರ ರೌಂಡಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದೀನಿ 2 ನಿಮಿಷ ಕುದಿಸ್ಕೊಳ್ಳೋಣ. ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಬೇಗನೆ ಅಕ್ಕಿ ಬೆಂದ್ಕೊಳ್ಳುತ್ತೆ. ಸೊ ನೀವು ಇದನ್ನು ಪಾತ್ರೆನಲ್ಲೂ ಮಾಡ್ಕೋಬೋದು. ಇವಾಗ ನೀರಿನ ಪ್ರಮಾಣ ಕಡಿಮೆ ಆಗಿ 50% ಅಕ್ಕಿ ಬೆಂದೋಗಿದೆ. ಇವಾಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ 1 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ 2 ವಿಸಿಲ್ ಬಿಟ್ಟು ತಕ್ಷಣ ಕೂಡ ತೆಗಿಬೋದು. ನಾನು ಆಲ್ರೆಡಿ ಅಕ್ಕಿ 50% ಬೆಂದೋಗಿತ್ತಲ್ವ, ಅದಕ್ಕೋಸ್ಕರ 1 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಿರೋದು. ಸೊ ಇವಾಗ ನೋಡ್ತಾ ಇರ್ಬೋದು, ಯಾವುದೇ ರೀತಿ ತಳ ಹಿಡ್ದಿಲ್ಲ, ಸೂಪರಾಗಿ ಬಂದಿದೆ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಆಫ್ ರೈಸ್ ಐಟಮ್ ಹಾಕಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದಷ್ಟು ಮುಂದೆ ಬರೋವಂಥ ಟ್ರೈ ಮಾಡ್ತೀನಿ ಅಡುಗೆ ಮಾಡೋದಕ್ಕೆ. ಯಾಕಂದರೆ ನನ್ನ ಕೈಲಿ ಇನ್ನೂ ಎದ್ದು ನಿಂತ್ಕೊಳ್ಳೋಷ್ಟು ಶಕ್ತಿ ಇಲ್ಲ, ಆ ಥರ ಆಗಿಬಿಟ್ಟಿದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇವತ್ತು ತೋರಿಸಿರೋಂಥ ರೆಸಿಪಿನ ನೀವು ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಅನಿಸ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.